ನಾನೀಗ ಒಂದು ಅದ್ಭುತವಾದ ಸಿನಿಮಾ ನೋಡಿದೆ, ಬ್ರ್ಯಾಟ್. ಶಶಾಂಕ್ ಡೈರೆಕ್ಟ್ ಮಾಡಿರೋದು. ಶಶಾಂಕ್ ನನ್ನ ಶಿಷ್ಯ. ನಿರ್ದೇಶಕನಾಗಬೇಕು ಅಂತ ನನ್ನ ಹತ್ರ ಬಂದಾಗಿಂದ ಆಗೋವರೆಗೂ ನನ್ನ ಜೊತೆ ಕೆಲಸ ಮಾಡಿದ ಒಂದು ಅದ್ಭುತವಾದ ಪ್ರತಿಭೆ. ನೀವೊಬ್ಬರ ಜೊತೆನೇ ಕೆಲಸ ಮಾಡಿದ್ರು? ಹೌದು, ನನ್ನೊಬ್ಬನ ಜೊತೆನೇ ನಿರ್ದೇಶಕನಾಗಬೇಕು ಅಂತ ಬಂದಾಗಿಂದ ನಿರ್ದೇಶಕನಾಗೋವರೆಗೂ ನನ್ನ ಜೊತೆನೇ ಇದ್ದದ್ದು. ಹತ್ತತ್ರ 12 ವರ್ಷಗಳ ಮೇಲೆ. ಬರೀ ಸಹ ನಿರ್ದೇಶಕನಾಗಿರಲಿಲ್ಲ, ಈಸ್ ಮೈ ಲೈಕ್ ಬ್ರದರ್, ಆ ರೀತಿ ಒಂದು ಅಟ್ಯಾಚ್ಮೆಂಟ್. ಶಶಾಂಕ್ ಅಂದ್ರೇ ಒಂದು ಅಚ್ಚುಕಟ್ಟು, ಭಾಳ ನೀಟ್ ವರ್ಕ್. ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕ್ಯಾರಿ ಆಗಿದೆ. ಭಾಳ ಅದ್ಭುತವಾದ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಈ ಸಿನಿಮಾ ಬ್ರ್ಯಾಟ್ ಭಾಳ ಒಂದು ತುಂಬ ಡಿಫರೆಂಟ್ ಅಟೆಂಪ್ಟ್ ಇದು. ಟೋಟಲಿ ಡೈರೆಕ್ಟರ್ ಫಿಲ್ಮ್. ಏಕೆಂದರೆ ಈ ಥರ ಸ್ಕ್ರಿಪ್ಟ್ಗಳನ್ನ ಹ್ಯಾಂಡ್ ಮಾಡೋದು ತುಂಬ ಕಷ್ಟ, ತುಂಬಾ ಕಷ್ಟ. ಅಂಥದ್ರಲ್ಲಿ ಎಲ್ಲೂ ಕೂಡ ಒಂದು ಚೂರು ಅದನ್ನು ಮಿಸ್ ಮಾಡದೆ ಕ್ಯಾರಿ ಮಾಡಿದ್ದಾರೆ. ಆಮೇಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಎಲ್ಲ ಕಲಾವಿದರು, ಎಸ್ಪೆಷಲಿ ಹೀರೋ ಕೃಷ್ಣ ಅವರು ತುಂಬ ಲೀಲಾಜಾಲವಾಗಿ ಮಾಡಿದ್ದಾರೆ ಆ ಪಾತ್ರನ. ಉಳಿದ ಎಲ್ಲ ಕ್ಯಾರೆಕ್ಟರ್ಗಳಿರ್ಬೋದು, ತಂತ್ರಜ್ಞರಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ತುಂಬ ಎಂಟರ್ಟೈನಿಂಗ್ ಆಗಿದೆ. ನಮಸ್ಕಾರ. ತುಂಬ ನಿಮಗೂ ಧನ್ಯವಾದ. ಕಂಗ್ರ್ಯಾಚುಲೇಷನ್, ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು, ಒಳ್ಳೆಯದಾಗಲಿ. ನಿರ್ಮಾಪಕರು ಕೂಡ ತುಂಬ ಧಾರಾಳವಾಗಿ ಸಿನಿಮಾ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಭಾಳ ಅದ್ಭುತವಾದ ಪ್ರಯತ್ನ, ಬ್ರಿಲಿಯಂಟ್ ಪ್ರಯತ್ನ, ಹೊಸತನ ಇದೆ. ಆಮೇಲೆ ಹೆಜ್ಜೆಗೂ ತುಂಬ ಕುತೂಹಲ. ಸರ್ ಬನ್ನಿ, ಕಂಗ್ರ್ಯಾಚುಲೇಷನ್. ಆ ಪಾತ್ರನ ತುಂಬ ಲೀಲಾಜಾಲವಾಗಿ ಮಾಡಿದ್ದೀರಿ ನೀವು. ಆಮೇಲೆ ಆ ಸಿನಿಮಾ ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ನಾನು ಈ ಥರ ಸ್ಕ್ರಿಪ್ಟ್ಗಳನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಅದು ಡೈರೆಕ್ಟರ್ ಸ್ಟ್ರೆಂತ್. ಅದು ಆ ಸ್ಟ್ರೆಂತು ಶಶಾಂಕ್ ಇದೆ, ಅದನ್ನು ಪ್ರೂವ್ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ ಸಿನಿಮಾ. ತಾವೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ಭಾಳ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ. ತುಂಬ ಕುತೂಹಲವಾಗಿದೆ, ಹೊಸತನ ಇದೆ. ನನಗನ್ಸುತ್ತೆ ತುಂಬ ದೊಡ್ಡಿಟ್ಟಾಗುತ್ತೆ ಈ ಸಿನಿಮಾ, ಆಗಬೇಕು. ತಾವೆಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ, ನಿಮಗೆ ನಿಜವಾಗೂ ಕೂಡ ಭಾಳ ಒಂದು ಹೊಸ ಅನುಭವ ಆಗುತ್ತಂತೆ. ಈ ಸಂದರ್ಭದಲ್ಲಿ ಹೇಳ್ತಾ ಬ್ರ್ಯಾಟ್ ಟೀಮ್ಗೆ ಒಳ್ಳೆಯದಾಗಲಿ, ದೊಡ್ಡ ಸಕ್ಸಸ್ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಈಗಷ್ಟೇ ಬ್ರ್ಯಾಟ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಡಿಫ್ರೆಂಟ್ ಲುಕ್ಕಲ್ಲೇ ನೋಡ್ಬೋದು. ತುಂಬ 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 ಯಂಗ್ ಕಾಣಿಸ್ತಾರೆ. ಅಂದರೆ ಲವ್ ಮಾಕ್ಟೇಲಲ್ಲಿ ನಾನು ಫಸ್ಟ್ ಟೈಮ್ ನೋಡೋಕ್ಕಿಂತಲೂ ಯಂಗ್ ಕಾಣಿಸ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಶಶಾಂಕ್ ಸರ್, ನಮ್ಮ ಡೈರೆಕ್ಟರ್ ಶಶಾಂಕ್ ಸರ್, ಲವ್ 360ಗೂ ಅವರೇ ಮಾಡಿರೋದು. ಈ ಸಿನಿಮಾನು ಬ್ರ್ಯಾಟ್ ಸಿನಿಮಾ ಅವ್ರಿಗಿಷ್ಟು ಐಡಿಯಾಸ್ ಎಲ್ಲಿಂದ ಬರ್ತವೋ ಗೊತ್ತಿಲ್ಲ, ಬಟ್ ಇಟ್ಸ್ ಅನ್ ಅಮೇಝಿಂಗ್ ಕಾನ್ಸೆಪ್ಟ್. ತುಂಬ ಬ್ಯೂಟಿಫುಲ್ ಆಗಿದೆ. ಎಂಡಿಂಗ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮ್ಯಾಟೋಗ್ರಫಿ ಈಸ್ ಅಗೇನ್ ಬ್ಯೂಟಿಫುಲ್. ಅಭಿಲಾಷ್ ಕಲಾಟಿ ಅವರು ಅದೆಲ್ಲ 360, ಫೈರ್ಫ್ಲೈ ನನ್ನ ಸಿನಿಮಾಗಳು ಮಾಡಿರುವಂಥ ಸಿನಿಮ್ಯಾಟೋಗ್ರಫರ್. ಆ್ಯಂಡ್ ಅವರು ಪ್ರತಿ ಸಿನಿಮಾಲೂ ಅವ್ರ ಫ್ರೇಮಿಂಗ್ಸ್ ಆರ್ ಅಮೇಝಿಂಗ್, ಬ್ಯೂಟಿಫುಲಿ, ಸೋ ಪ್ಯಾಷನೇಟ್. ಅವರು ಸಿನಿಮ್ಯಾಟೋಗ್ರಫಿ ತೊಗೊಂಡ್ರೆ. ಆ್ಯಂಡ್ ಮ್ಯೂಸಿಕ್ ಅರ್ಜುನ್ ಜನ್ಯ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಹಸ್ ಡನ್ ಅ ಬ್ಯೂಟಿಫುಲ್ ಜಾಬ್. ಶಿ ಲುಕ್ಸ್ ವೆರಿ ಪ್ರಿಟಿ. ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಚೆನ್ನಾಗಿ ಇನ್ನೂ ಮುಂದೆ ಓಡಲಿ, ಎಲ್ಲ ಒಳ್ಳೆಯದಾಗಲಿ. ಶಶಾಂಕ್ ಸರ್ ಮತ್ತು ಕೃಷ್ಣ ಅವರು ಹಿಂದಿನ ಸಿನಿಮಾದಲ್ಲಿ ನನ್ನ ಪಾತ್ರ ಆಗಿದ್ದೆ. ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಕೊಟ್ಟಿದ್ದರು. ಈಗ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಕೊಟ್ಟಿದ್ದಾರೆ. ಅಂದರೆ ಒಂದೊಳ್ಳೆ ಬೆಟ್ಟಿಂಗ್ ಅನ್ನೋ ಅಂತ ಒಂದೊಂದು ಪಾಪ್ಯುಲರ್ ಸಬ್ಜೆಕ್ಟ್ನ ಇಟ್ಕೊಂಡು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ. ಸಿನಿಮಾ ಭಾಳ ಅಂದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಕೊನೆವರೆಗೂ ಸೀರಿಯಸ್ ಸಬ್ಜೆಕ್ಟ್ ಆದ್ರೂ ಅದನ್ನ ಅಂದರೆ ತುಂಬ ಲೈಟ್ ಹಾರ್ಟೆಡ್ ಒಂದು ಹ್ಯೂಮರಲ್ಲಿ ತಗೊಂಡು ಹೋಗ್ತಾರೆ. ಕೃಷ್ಣ ಅವರು ಇರ್ಬೋದು, ನಮ್ಮ ರಮೇಶ್ ಇಂದಿರಾ ಸರ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಶಶಾಂಕ್ ಸರ್ಗೆ. ಈ ಥರ ಇನ್ನೊಂದಷ್ಟು ಬೇರೆ ಬೇರೆ ಜಾನರ್ಗಳನ್ನ ಟ್ರೈ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಬ್ರ್ಯಾಟ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ನಾನು ನಮ್ಮ ತಾಯಿನ ಕರ್ಕೊಂಬಂದೆ. ತುಂಬ ಖುಷಿಯಾಗಿ ಬಂದು ಖುಷಿಯಾಗಿ ಹೋಗೋಂಥ ಸಿನಿಮಾ. ಇದರಲ್ಲಿ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಡ್ಯಾನ್ಸ್ ಇದೆ, ಮಜಾ ಇದೆ, ಸಾಂಗ್ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಸ್ಪೆನ್ಸ್ ಕೂಡ ಇದೆ. ಪ್ರತಿಯೊಂದು ವಿಚಾರದಲ್ಲೂ ತುಂಬ ಚೆನ್ನಾಗಿ
ಪ್ರತಿಯೊಂದು ಆ್ಯಕ್ಟರ್ಗೂ ಎಷ್ಟು ಸ್ಕ್ರೀನ್ ಸ್ಪೇಸ್ ಕೊಡಬೇಕು, ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಫಾರ್ ಮೀ ವಾಸ್ ದ ವಿಲನ್ಗೆ ಒಂದು ಕಾಮಿಡಿ ಟೋನ್ ಕೊಟ್ಟಿರೋದು. ಅದು ನೀವು ಬಂದು ನೋಡಲೇಬೇಕು. ಕನ್ನಡದಲ್ಲಿ ಮಾತಾಡೋರು, ಇಂಗ್ಲೀಷಲ್ಲಿ ಮಾತಾಡೋರು ಇಬ್ಬರು ಬಂದು ನೋಡಬೇಕು. ಇಟ್ಸ್ ರಿಯಲಿ ಫನಿ ಆ್ಯಂಡ್ ಐ ಥಿಂಕ್ ನೀವು ಬಂದರೆ ಇಲ್ಲಿ 2.5 hour ಖುಷಿಯಾಗಿರ್ಬಿಟ್ಟು ಹೋಗ್ತೀರಾ. ಸೊ ಡೂ ವಾಚ್ ದ್ಯಾಟ್. ನಮ್ಮ ಬ್ರಾಟ್ ಸಿನಿಮಾ ಇವತ್ತು ಪ್ರೀಮಿಯರ್ ಶೋ ಆಗಿದೆ. ಆ್ಯಕ್ಚುಲಿ ನಿನ್ನೆಯಿಂದಲೇ ಪೇಯ್ಡ್ ಪ್ರೀಮಿಯರ್ಗಳೆಲ್ಲ ಸ್ಟಾರ್ಟ್ ಆಯಿತು. ನಿನ್ನೆ ಆಲ್ರೆಡಿ ಹುಬ್ಬಳ್ಳಿ, ಮೈಸೂರು ಮತ್ತು ಬೆಂಗಳೂರಲ್ಲಿ ತುಂಬ ಒಳ್ಳೆ ಪ್ರಶಂಸೆ ವ್ಯಕ್ತ ಆಗಿದೆ ಸಿನಿಮಾಗೆ. ಪಬ್ಲಿಕ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿ ಖುಷಿ ಆಯಿತು. ಇವತ್ತಿನ ಶೋನಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋರು. ಅಲ್ಟಿಮೇಟ್ಲಿ ಜನ ಎಂಜಾಯ್ ಮಾಡಬೇಕು ಅಂತಲೇ ಸಿನಿಮಾ ಮಾಡೋದು. ಸೊ ಈ ರೆಸ್ಪಾನ್ಸ್ ಸಿಗ್ತಾ ಇರೋದಕ್ಕೆ ಖುಷಿಯಾಗಿದೆ. ಇನ್ನೂ ಹೆಚ್ಚಿನ ಜನ ಇದೇ ಥರ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಎಂಜಾಯ್ ಮಾಡೋದಕ್ಕೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ನೋಡ್ಕೊಂಡು ಬಂದೆ. ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹೆಸರಿಗೆ ತಕ್ಕಂಗೆ ಕೃಷ್ಣ ಅವ್ರನ್ನ ಬ್ರ್ಯಾಟ್ ಥರನೇ ತೋರಿಸಿದ್ದಾರೆ. ಅವ್ರ ಸ್ಟೈಲಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಟು ಮೆನ್ಷನ್ ಸಿನಿಮಾಟೋಗ್ರಫಿ ಅಂತೂ ಅದ್ಭುತವಾಗಿದೆ. ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಆಫ್ಕೋರ್ಸ್ ಶಶಾಂಕ್ ಸರ್ ಅವರ ಡೈರೆಕ್ಷನ್ ಬಗ್ಗೆ 2 ಮಾತಿಲ್ಲ. ತುಂಬ ಒಳ್ಳೆ ಡೈರೆಕ್ಷನ್. ಎಲ್ಲೂ ಒಂದು ಕಡೆನೂ ಬೋರ್ ಆಗ್ದಂಗೆ ಸಿನಿಮಾನ ಸ್ಮೂತಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ಲಾಸ್ಟ್ ಟ್ವಿಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಟ್ವಿಸ್ಟ್ ಎಲ್ಲ ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡ್ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಸೊ ನಮಸ್ಕಾರ ಎಲ್ಲ. ಈ ಬಂದು ಫಿಲ್ಮ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಿಮಗೂ ಈ ಫೀಲಿಂಗ್ ಹೆಂಗಿದೆ ಆರ್ ವಾಟ್ ವೆದರ್ ಯು ಲೈಕ್ ಆರ್ ನೋ, ಮೀಡಿಯಾದವರು ನೀವೆಲ್ಲ ಪ್ಲೀಸ್ ಪ್ರಮೋಟ್ ಅವರ್ ಫಿಲ್ಮ್. ಇಫ್ ಯು ಲೈಕ್ ಇಟ್, ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸಿ. ಆ್ಯಂಡ್ ವಿ ಎಕ್ಸ್ಪೆಕ್ಟ್ ನಾಳೆ ಬೆಳಿಗ್ಗೆವರೆಗೂ ಈ ಸಿನಿಮಾ ಓನ್ಲಿ ಬ್ರ್ಯಾಟ್, ಎಲ್ಲೇ ಹೋದರೂ ಬ್ರ್ಯಾಟ್ ಸುದ್ದಿನೇ ಮಾತಾಡಬೇಕು ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಅಸ್ ಅಗೇನ್. ಹೆಲೋ ಎವ್ರಿವಾನ್. ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹಾರ್ಡ್ ವರ್ಕಿಂದ, ಪ್ಯಾಷನಿಂದ ಈ ಮೂವಿ ಮಾಡಿದ್ದೀವಿ. ಸೊ ಪ್ಲೀಸ್ ಎವ್ರಿವನ್, ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್, ಸಪೋರ್ಟ್ ಅಸ್, ವಾಚ್ ದಿಸ್ ಮೂವಿ. ಇಟ್ಸ್ ಅನ್ ಆ್ಯಕ್ಷನ್ ಪ್ಯಾಕ್ಡ್ ಫಿಲ್ಮ್. ಯೂತ್ಗೆ ಕನೆಕ್ಟ್ ಆಗೋ ಥರ ಸಿನಿಮಾ ಇದು. ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಪ್ಲೀಸ್ ಎವ್ರಿವನ್ ಕಮ್ ಆ್ಯಂಡ್ ಸಪೋರ್ಟ್ ಅಸ್ ಆ್ಯಂಡ್ ವಾಚ್ ಆ ಫಿಲ್ಮ್. ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಥ್ಯಾಂಕ್ ಯು. ಸೊ ಈ ಸಬ್ಜೆಕ್ಟ್ ಒಪ್ಕೊಂಡಾಗ ಲಾಸ್ಟ್ 20-25 ಮಿನಿಟ್ಸು ಸಿನಿಮಾದು ಕತೆ ಕೇಳಿದಾಗಲೇ ಒಂದು ಥ್ರಿಲ್ ಆಗ್ಬಿಟ್ಟಿದ್ವಿ. ಸೊ ಇವತ್ತು ಥಿಯೇಟ್ರಲ್ಲಿ ಕೂತು 1 ವರ್ಷ ನಾವು ಕೆಲಸ ಮಾಡಿರೋದನ್ನು ಥಿಯೇಟ್ರಲ್ಲಿ ಜನಗಳ ಜೊತೆ ಕೂತು ನೋಡಿದಾಗ ಭಾಳ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದ್ರು. ಎಲ್ಲರ ಮುಖದಲ್ಲಿ ನಗು ನೋಡೋದಕ್ಕೆ ಖುಷಿ ಆಯಿತು. ಆ್ಯಂಡ್ ಇದನ್ನು ಐ ಥಿಂಕ್ ಶಶಾಂಕ್ ಸರ್ ಒಬ್ಬರ ಕೈಲೇ ಸಾಧ್ಯ ಈ ಥರದೊಂದು ಸ್ಕ್ರಿಪ್ಟನ್ನ ಹ್ಯಾಂಡಲ್ ಮಾಡೋಕ್ಕೆ. ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಬೇಕು. ಅಷ್ಟು ತುಂಬ ಟ್ವಿಸ್ಟ್ಗಳಿರೋಂಥ ಒಂದು ಸ್ಕ್ರಿಪ್ಟು, ತುಂಬ ಆ ಸ್ಕ್ರೀನ್ ಪ್ಲೇಯಲ್ಲೇ ಸಿಕ್ಕಾಪಟ್ಟೆ ವಿಷಯಗಳಿದೆ. ಸೊ ಬಂದು ಥಿಯೇಟ್ರಲ್ಲಿ ಒಂದು ಹೊಸ ಥರದ ಸಿನಿಮಾ ಇದು. ಸೊ ಶಶಾಂಕ್ ಸರ್ ಕೆರಿಯರಲ್ಲೂ ಕೂಡ ಮತ್ತು ನನ್ನ ಕೆರಿಯರಲ್ಲೂ ಕೂಡ ತುಂಬ ಹೊಸ ಥರದ ಸಿನಿಮಾ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಸ್ಪೆಷಲಿ ಯೂತ್ಸ್, ಕ್ರಿಕೆಟ್ ಮತ್ತು ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇರೋದು, IPL ಮೇಲೆ ಇಂಟ್ರೆಸ್ಟ್ ಇರೋದು. ಸೊ ಈ ಥರದವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿದ್ದೆ. ಥ್ಯಾಂಕ್ ಯು ಸೊ ಮಚ್.